अस्सलाम वालेकुम नाजरीन, आप देख रहे हैं आज की आवाज़। जो तस्वीरें इस वक्त आपको आपकी स्क्रीन पर नज़र आ रही हैं, मेडिकल एजुकेशन मिनिस्टर ने हल्के शिवाजी नगर के मुख्तलिफ इंस्टीट्यूशंस का दौरा किया। इस मौके पर हल्के शिवाजी नगर MLA रिजवान अरशद, भारती नगर एक्स कॉर्पोरेटर शकील अहमद, शिवाजी नगर एक्स कॉर्पोरेटर सैयद शुजाउद्दीन, डॉक्टर्स और गवर्नमेंट ऑफिशियल्स शामिल रहे। बोरिंग मेडिकल कॉलेज, बोरिंग अस्पताल और मल्टी स्पेशलिटी हॉस्पिटल का दौरा किया। बोरिंग अस्पताल की पुरानी इमारतों को डिमोलिश कर नई इमारतें तामीर की जा रही। अस्पताल का कुछ हिस्सा डिमोलिश किया गया है, जैसे आप तस्वीरों में देख पा रहे हैं। डिमोलिश का मतलब हरगिज ये नहीं कि बोरिंग अस्पताल में इलाज खत्म हो गया है, बल्कि कुछ हिस्से को डिमोलिश किया गया है। बकिया हिस्से में तमाम फंक्शंस चल रहे हैं, यानी बाकी हिस्से में हस्बे मामूल यहाँ पर लोग अपना इलाज करवा सकते हैं। बताया गया कि नई इमारत तैयार होते ही मजीद यहाँ पर 500 बेड का इजाफा होगा। शिवाजी नगर MLA रिजवान अरशद की दरख्वास्त पर मल्टी स्पेशलिटी हॉस्पिटल ब्रॉडवे का भी जल्द ब जल्द आगाज होगा। इसी के साथ साथ सबसे खास अपडेट ये भी है, बोरिंग हॉस्पिटल के कैजुअलिटी के लिए एंट्रेंस बदल गया है। अगर कोई पेशेंट हस्बे मामूल अस्पताल जाना चाहता है, लेडी कर्जन रोड की बजाय मीनाक्षी कोयल स्ट्रीट से इंटर होना पड़ेगा, यानी शिवाजी नगर चर्च के करीब से। आइए जानते हैं मजीद तफसीलात। ನಾನು ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕ ಮಿತ್ರರಾಗಿರ್ತಕ್ಕಂಥ ಅರ್ಷದ್ ರಿಜ್ವಾನ್ ಅವರು ಮತ್ತೆ DME ಅವರು ಎಲ್ಲ ಅಧಿಕಾರಿಗಳು ಇಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಹೊಸ 500 ಬೆಡ್ಡಿನ ಆಸ್ಪತ್ರೆಯನ್ನ ಕಟ್ತಾ ಇದ್ದೀವಿ. ಅದರ ಒಂದು ಕೆಲಸನೂ ಪ್ರಾರಂಭ ಆಗಿದೆ, ಅಂದ್ರೆ ಡಿಮಾಲಿಷನ್ ಕೆಲಸ ಪ್ರಾರಂಭ ಆಗಿದೆ. ಜೊತೆಗೆ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಹಳ ದಿವಸಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಇದೊಂದು ಪ್ರಾಜೆಕ್ಟು. ಇಲ್ಲಿಯ ಸ್ಥಳೀಯ ಶಾಸಕರು ಬಹಳ ಆಸಕ್ತಿ ವಹಿಸಿ ಇದನ್ನ ನಾವು ಪ್ರಾರಂಭ ಮಾಡಲೇಬೇಕು, ಯಾಕಂದ್ರೆ ಇದು ಒಂದು ಜನ ದಟ್ಟಣೆ ಆಗಿರ್ತಕ್ಕಂಥ ಒಂದು ಪ್ರದೇಶ ಶಿವಾಜಿನಗರ್. ಇಲ್ಲಿ ಮಧ್ಯಮ ಮತ್ತು ಬಡವರು ಇರ್ತಕ್ಕಂಥ ಒಂದು ಏರಿಯಾ ಇದು. ಇಲ್ಲಿ ಈ ಸಂಪೂರ್ಣ ಈಸ್ಟ್ ಪ್ರದೇಶದಲ್ಲಿ ಯಾವುದು ಸೂಪರ್ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ಇಲ್ಲ. ಹಾಗಾಗಿ ಜನರಿಗೆ ಅನುಕೂಲ ಆಗ್ತದೆ, ವಿಶೇಷವಾಗಿ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಚರಕ ಆಸ್ಪತ್ರೆಯನ್ನ ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ಕೆಲವೇ ದಿನಗಳಲ್ಲಿ ಇದು ಇನಾಗ್ರೇಷನ್ ಕೂಡ ಆಗಲಿದೆ. ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಆಗಿದೆ, ಈಗ ರಿಕ್ರೂಟ್ಮೆಂಟ್ ಕೂಡ ಆಗಿದೆ ಬಹುತೇಕ. ಹಾಗಾಗಿ ಕೆಲವೇ ದಿನಗಳಲ್ಲಿ ಇದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥದಕ್ಕೆ, ಇದನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀವಿ. ಅಂದ್ರೆ ಇದು ಯಾವ ಹಂತದಲ್ಲಿದೆ, ನಾವು ಎಷ್ಟು ದಿನದಲ್ಲಿ ಇದನ್ನ ಲೋಕಾರ್ಪಣೆ ಮಾಡಬಹುದು ಅಂತಕ್ಕಂಥದ್ದನ್ನ ಇವತ್ತು ರಿವ್ಯೂ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಏನ್ ವಾಟ್ ವಾಸ್ ಅ ಚಾರ್ಜ್ ಎಲ್ಲ ನೋಡಿ. ಇದು ನನಗ್ ಕೊಟ್ಟಿರತಕ್ಕಂತ ಮಾಹಿತಿ ಪ್ರಕಾರ ಈ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗು BBMP ಅವ್ರು ಮಾಡಿದ್ದಾರೆ. ಇದನ್ನ ಎಂಟೈರ್ ಇಂಟೀರಿಯರ್ ಮತ್ತೆ ಇಕ್ವಿಪ್ಮೆಂಟ್ಸ್ ಮಾಡಿರ್ತಕ್ಕಂಥದ್ದು ಇನ್ಫೋಸಿಸ್ ಅವರು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ಫೋಸಿಸ್ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕೊಟ್ಟಿದೆ. ಅದಕ್ಕಾಗಿ ನಾವು ಗವರ್ಮೆಂಟ್ ಇಂದ ನಾನು ಕ್ಯಾಬಿನೆಟ್ ಅಲ್ಲಿ ಇದು ರನ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ತಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಒಂದು ಕಾರ್ಡಿಯಾಲಜಿ ಸೆಂಟರ್, ಇಲ್ಲಿ ಕ್ಯಾತ್ ಲ್ಯಾಬ್ ಕೂಡ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಹಾಗಾಗಿ ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತೆ ನೆಫ್ರಾಲಜಿ ಮತ್ತು ಎಂಡೋಕ್ರೈನಾಲಜಿ, ಈ 7 ಒಂದು ಸೂಪರ್ ಸ್ಪೆಷಾಲಿಟಿಯನ್ನ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದಕ್ಕೆ ನಾವು ಈಗಾಗಲೇ ಸ್ಟಾಫ್ಗೆ ಕಾಲ್ ಫಾರ್ ಮಾಡಿದ್ದೀವಿ. ಅದು ಮತ್ತೆ ಅದನ್ನು ಕೂಡ ಅದು ಫೈನಲೈಸೇಷನ್ ಹಂತದಲ್ಲಿದೆ. ಜೊತೆಗೆ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಡೈರೆಕ್ಟರ್ಗೂ ಕೂಡ ಹೇಳಿ ಇಲ್ಲಿ ಅವರು ಕೂಡ ಸಪೋರ್ಟ್ ಇರ್ತದೆ. ಮತ್ತು ನ್ಯೂರೋ ಸರ್ಜರಿಗೋಸ್ಕರ ನಾನು PMSS ಆಸ್ಪತ್ರೆ ಅವರಿಗೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಕ್ ಹೇಳಿದ್ದೀವಿ. ಜೊತೆಗೆ ನೆಫ್ರಾಲಜಿ ಮತ್ತು ಯೂರಾಲಜಿಗೋಸ್ಕರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿಗೂ ಕೂಡ ನಾನು ಅವರಿಗೆ ಹೇಳಿದ್ದೀನಿ, ಅವರು ಕೂಡ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಇಲ್ಲ, ನ್ಯೂರೋ ಸರ್ಜರಿ, ಯಾಕಂದ್ರೆ ಇಲ್ಲಿ ಟ್ರಾಮಾ ಏನಾದ್ರೂ ಹೆಡ್ ಇಂಜುರಿ ಆದ್ರೆ ಇದಕ್ಕೆ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. 2 OT ಇದೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಉದ್ದೇಶ ಇದೆ. ಈ ಭಾಗದ ಜನರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್, ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಕೊಡೋದಕ್ಕೆ ಇದನ್ನ
ಮಾಡಲಾಗಿದೆ. ಕಾರ್ಡಿಯಾಲಜಿ ಕೇವಲ ಕಾರ್ಡಿಯಾಲಜಿ ಟ್ರೀಟ್ಮೆಂಟ್ ಅಥವಾ ಅಧ್ಯಯನಕ್ಕೆ ಏನಾದ್ರು ಅವಕಾಶ ಕೊಡ್ತೀರಾ ಸರ್? ಇಲ್ಲ, ಅಧ್ಯಯನ ಅಂದ್ರೆ ನೋಡಿ, ಇಲ್ಲಿ ಟ್ರೀಟ್ಮೆಂಟ್ ಗೆ ಆದ್ಯತೆ ಕೊಡ್ಲಾಗ್ತದೆ. ಯಾಕಂದ್ರೆ ಇದು ಹೊಸ ಆಸ್ಪತ್ರೆ ಇದೆ. ಇದು ಕ್ರಮೇಣವಾಗಿ ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ಸ್ ಕೂಡ ಇಲ್ಲಿ ಅಲ್ಲಿಂದ ಪೋಸ್ಟಿಂಗ್ ಕೊಡ್ತಾರೆ. ಆದ್ರೆ ಅವರ್ ಫೋಕಸ್ ಫಾರ್ ಚರಕ ಹಾಸ್ಪಿಟಲ್ ವಿಲ್ ಬಿ ಫಾರ್ ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಆಸ್ ಆಫ್ ನೌ. As the time progress and this hospital improves, then we'll think of other things. ಸರ್, ಇದು ಬಡವರಿಗೆ ಇಲ್ಲಿ ಉಚಿತ Almost free of cost ಇರುತ್ತೆ. ಅಂದ್ರೆ BPL ಕಾರ್ಡ್ ಇರೋರಿಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬೇರೆಯವ್ರಿಗೆ ಮಿನಿಮಲ್ ಕಾಸ್ಟ್ ಇರುತ್ತೆ. ದಟ್ಸ್ ಆಸ್ ಪರ್ ದ ಪಾಲಿಸಿ ಆಫ್ ದ ಗವರ್ಮೆಂಟ್. ನಾವು ಸರ್ಕಾರಿ ಒಂದು ಸಂಸ್ಥೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿಲಿ ನಮ್ದೊಂದು ಪಾಲಿಸಿ ಇದೆ. BPL ಗೆ ಫ್ರೀ ಆಫ್ ಕಾಸ್ಟ್ ಇದೆ, APL ಗೆ ಒಂದು ಮಿನಿಮಮ್ ಕಾಸ್ಟ್ ಇದೆ. ಎಷ್ಟು ದಿನ ಆಗ್ಬೋದು ಸರ್ ಈ preparation ಆಗಕ್ಕೆ? ನಮ್ಮ ಅಂದಾಜ ಪ್ರಕಾರ ನಾವು how many days it will take for the recruitment? No, I think we'll do within 1 month we want to open this. 1 ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅಂದ್ರೆ ಸ್ಟಾಫ್ ಎಲ್ಲ ರಿಕ್ರೂಟ್ಮೆಂಟ್ ಆಗಿದೆ ಆಲ್ಮೋಸ್ಟ್. ಬೋರಿಂಗ್ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪರಿಶೀಲನೆ ಮಾಡಿದ್ರೆ ಸೊ ಕಾಲಮಿತಿ ಏನಾದ್ರು ನಿಗದಿಪಡಿಸಿದ್ರೆ ಇಷ್ಟು ಕಡೆ ಕಟ್ಕೊಡ್ಬೇಕು ಮತ್ತೆ ಹೌದು. ಸ್ಪೆಷಾಲಿಟಿ ಏನೇನಿದೆ ಸರ್ ಸದ್ಯಕ್ಕೆ? ಅಲ್ಲಿ ನೋಡಿ, ಈಗ ಅದು ಆ ಒಂದು ಕಟ್ಟಡ ಏನ್ ಕಟ್ತಾ ಇದಾರಲ್ಲ, ಅದ್ರಲ್ಲಿ ಎಲ್ಲಾ ರೀತಿಯ ಅಂದ್ರೆ ICU ಇದೆ, ಲ್ಯಾಬ್ ಇದೆ, ಆಮೇಲೆ CT ಸ್ಕ್ಯಾನ್ಗೆ, MRIಗೆ ಎಲ್ಲ ಪ್ರೊವಿಷನ್ ಮಾಡಿದೆ. ಆಮೇಲೆ ಮೇಲೆ G+10 ಫ್ಲೋರ್ಸ್ ಇದೆ. ಅಲ್ಲಿ 500 ಬೆಡ್ ಹಾಸ್ಪಿಟಲ್ ಅಂದ್ರೆ 500 ಅಡಿಷನಲ್ ಬೆಡ್ಸ್. ಯಾಕಂದ್ರೆ ಇವತ್ತು ಬೋರಿಂಗ್ ಅಂದ್ರೆ ಈ ಏರಿಯಾ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಇರ್ತಕ್ಕಂಥ ಈ ಹಾಸ್ಪಿಟಲ್ ಇದೊಂದು ಸೆಂಟರ್ ಆಫ್ ದ ಸಿಟಿ ಇರೋದ್ರಿಂದ ಇಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ. ಹಾಗಾಗಿ ವಿ ಆರ್ ಇಂಪ್ರೂವಿಂಗ್ ದ ಫೆಸಿಲಿಟಿ. ಅದು ಒಂದು ಮೊನ್ನೆ ಶಾಸಕರು ಹೇಳಿದ್ದಾರೆ, ಅದನ್ನ ಮಾನ್ಯುಮೆಂಟ್ ಆಗಿ, ಯಾಕಂದ್ರೆ ದಟ್ ವಾಸ್ ಸಪೋಸ್ ಟು ಬಿ ದ ಒರಿಜಿನಲ್ ಹಾಸ್ಪಿಟಲ್ ಅಂತ. ಹಾಗಾಗಿ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಪುರಾತತ್ವ ಇಲಾಖೆಯವ್ರ ಜೊತೆನೂ ಕೂಡ ನಾನು ಚೀಫ್ ಇಂಜಿನಿಯರ್ KHSTP ಅವ್ರಿಗೆ ಹೇಳಿದ್ದೀನಿ. ಅವ್ರ ಜೊತೆ ಚರ್ಚೆ ಮಾಡಿ ವಾಟ್ ಕ್ಯಾನ್ ಬಿ ಸೇವ್ಡ್ ದಟ್ ವಿಲ್ ಬಿ ಎಕ್ಸಾಮಿನ್ಡ್. ಇದ್ರ ಜೊತೆ ಇದು ಇನಾಗ್ರೇಷನ್ ಆದ ಅಡಿಗಲ್ ಹಾಕಿ ಬಂದು ಇದು ಇನಾಗ್ರೇಷನ್ ಮಾಡ್ತೀವಿ. ಸೇಮ್ ಡೇ ಇಟ್ ವಿಲ್ ಬಿ. ಒಂದೇ ದಿವಸ. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅದಕ್ಕೆ. ಆಗುತ್ತೆ. ಅದಕ್ಕೊಂದು ಕಾಲಮಿತಿ ಇದೆ. ಯಾಕಂದ್ರೆ ಇದು ಆಸ್ ಪರ್ KTTP ಆಕ್ಟ್ ಟೆಂಡರ್ ಆಗಿದೆ. ಟೆಂಡರ್ ಅಲ್ಲಿ ಆಲ್ ದ ಕಂಡೀಷನ್ಸ್ ವಿಲ್ ಬಿ ದೇರ್. ದೇ ಹ್ಯಾವ್ ಟು ಗೋ ಬೈ ದ ಪ್ರೊವಿಷನ್ಸ್ ಆಫ್ ದ KTTP ಆಕ್ಟ್.